ನಮ್ಗೆ ಭಾಳ ಫ್ರೆಂಡ್ಸ್ಗಳು ಎಲ್ಲರೂ ಎಪಿಕೆ ಅವ್ರ ಕ್ಯಾನ್ವಸ್ ಮ್ಯಾಗ ಪೇಂಟಿಂಗ್ ಮಾಡ್ತಾರೆ. ನನಗೇನು ಭಾಳ ಇಷ್ಟ ಆಗ್ತದೆ, ನಾನು ಪೇಂಟಿಂಗ್ ಮಾಡ್ತೇನೆ, ಐ ಡ್ರಾ. ಹಾಗಾಗಿ ಒನ್ ಟೈಮ್ ಇಟ್ ಈಸ್ ಒನ್ ಕೈಂಡ್ ಆಫ್ ಅ ಸ್ಟ್ರೆಸ್ ರಿಲೀಫ್ನು ಇರ್ತಾವ ಆರ್ಟ್ಗೆ. ಸೊ ಇದು ಒಂದು ವಸ್ತು ಹೆಂಗೈತಿ, ಯಾವ ಏಜ್ ಇರಲಿ, ಚಿಕ್ಕಲಿಂದ ವಯಸ್ಸಿನ ಮಟ್ಟ ಇದು ಯಾವಾಗ ಹೋಗೋದಿಲ್ಲ. ಸೊ ಹಂಗೆ ವಿಚಾರ ಮಾಡಬಾರ್ದು ನಾವು ಬ್ರಷ್ ಯಾಕೆ ಯೂಸ್ ಮಾಡಬೇಕು. ಯಾರ ಆರ್ಟ್ ಇಸ್ ಅನ್ ಫಾರ್ಮ್ಗೆ ನಿಮ್ದು ಇಮೋಷನ್ಸ್ ಎಕ್ಸ್ಪ್ರೆಸ್ ಮಾಡ್ಬೋದು. ನೀವು ಚೆಂದಾಗಿ ಚಿತ್ರ ಮಾಡ್ತಾ ಸೊ ಆ ಟೈಮ್ ಗೊತ್ತಾಗ್ತದೆ ನಿಮ್ಮ ಮನಸ್ಸೊಳಗೆ ಏನೈತಿ. ನೀ ಒನ್ ಟೈಮ್ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರೋದಲ್ಲ, ಅದು ಆರ್ಟ್ ಫಾರ್ಮ್ನಾಗ ಮಾಡ್ತಾರೆ. ಸೊ ಯಾರಿಗೆ ಇಷ್ಟ ಐತಿ, ಯಾರು ಮಾಡೋದಲ್ಲ ಅದನ್ನು ಪ್ರಯತ್ನ ಮಾಡಬೇಕು. ಖರೇಖರ ಇಟ್ ಈಸ್ ಒನ್ ಕೈಂಡ್ ಆಫ್ ಸ್ಟ್ರೆಸ್ ರಿಲೀಫಿಂಗ್ ಅಂದ್ರೂ ಹೇಳ್ಬೋದು ನಾವು. ಸೊ ಯಾರಿಗೆ ಇಷ್ಟ ಐತಿ, ಯಾರು ಇದ್ರೊಳಗೆ ಯಾರ್ದು ಹಾಬಿ ಐತಿ, ಯಾರ ಮನಸ್ಸೊಳಗೆ ಹಾಬಿ ಕಳ್ಕೊಬೇಕಂದ್ರೆ ಆರ್ಟ್ ಮಾಡ್ಬೋದು. ಸೊ ಧನ್ಯವಾದಗಳು ತಮ್ಮೆಲ್ಲರಿಗೂ. ಬಿಡಿಸಿರ್ತಾರೆ, ಇನ್ನೊಬ್ರು ಚಾಕು ತುತ್ಕೊಂಡು ಇನ್ನೊಬ್ರು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಅಂದ್ರೆ ಅದು ಆ ಚಿತ್ರ ನೋಡಿದ ಕೂಡಲೇ ಅವರಿಗೆ ಅವ್ರ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಗೊತ್ತಾಗುತ್ತೆ. ಈಗ ಕೊಡೆ ಹಿಡ್ಕೊಂಡು ಒಂದು 4 ಜನ ನಿಂತಿದ್ದಾರೆ, ಅವರು ಉಳಿದವರು ಕಲಿಬೇಕು ಅಂದರೆ ಬ್ರೈನ್ಗೆ ಅದು ಪರ್ಫೆಕ್ಟ್ ನೆನಪಿನ ಶಕ್ತಿ ಉಳಿಬೇಕಂದ್ರೆ ಅವ್ರ ಕೈಯಿಂದ ಬರೋದ್ರಷ್ಟೇ ಅದು ಹೆಚ್ಚಿಗೆ ಮನಸ್ಸು ಬ್ರೈನ್ನಲ್ಲಿ ಕೆಲಸ ಭಾಳ ಇದೆ. ನೀವು ನಿಮ್ಮ ಓಣಿಯಲ್ಲಿ ಕೆಲವೊಂದು ಕಲಾಶಿಬಿರಗಳನ್ನು ನೀವೇ ಮಾಡ್ಬೋದು. ಕೆಲವೊಂದು ಸಂಘಟನೆಗಳಿರ್ತಾವೆ, ಅವ್ರಿಗೂ ರಿಕ್ವೆಸ್ಟ್ ಮಾಡಿರಿ. ಚಿಲ್ಡ್ರನ್ಸ್ ಡೇ ಬರ್ತದೆ, ಚಿಲ್ಡ್ರನ್ಸ್ ಡೇ ಮಾಡೋದು, ವನಮಹೋತ್ಸವ ಬರ್ತದೆ. ಇಂಥ ಮಾಡಿದಾಗ ನೀವು ಒಂದು ಕಲಾ ಉತ್ಸವದೊಂದಿಗೆ ವನಮಹೋತ್ಸವವನ್ನು ಮಾಡುವಂಥ ಕಾರ್ಯಕ್ರಮ. ಅದನ್ನು ನಮ್ಮ ಜಿತೇಂದ್ರ ಮಿಜಿತೆ ಅವರು ಬರ್ತ್ಡೇ ದಿವಸ ಕೊಟ್ಟಾಗ ಅವ್ರು ಹೇಳಿದ್ರು, ಕಲಾಕಾರರಿಗೆ ಒಂದು ಕಾರ್ಯಕ್ರಮ ಮಾಡಂತ ಹೇಳಿದ್ರು. ಸಿ ಅವರು ಇದು ಮಾಡಿದ್ದಾರೆ. ಸಿ ಅವರು ಚಪ್ಪಾಳೆ